ನೀವು ಕೂಡ ಬೀಡಿ ಸೇದ್ತೀರಾ, ನೀವು ಕೂಡ ಸಿಗರೇಟ್ ಸೇದ್ತೀರಾ. ಬೀಡಿ ಸೇದೋದ್ಲಿಂತ್ರ, ಸಿಗರೇಟ್ ಸೇದೋದ್ಲಿಂತ್ರ ನಿಮ್ಮ ಮೈ ಒಳಗಡೆ, ನಿಮ್ಮ ಶರೀರ ಒಳಗಡೆ ಏನೇನು ದುಷ್ಪರಿಣಾಮ ಆಗ್ತಾ ಇದೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈ ವಿಡಿಯೋ ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ, ಸ್ಮೋಕಿಂಗ್ ಅಂದ್ರೆ ಏನು, ನಾವು ಸ್ಮೋಕಿಂಗ್ ಯಾಕೆ ಮಾಡ್ತೀವಿ, ಸ್ಮೋಕಿಂಗ್ ಮಾಡಿದ್ರೆ ನಮ್ಮ ಶರೀರ ಮೇಲೆ ಅದ್ರದ್ದು ಏನೇನು ದುಷ್ಪರಿಣಾಮ ಆಗ್ತಾವೆ, ಮತ್ತು ಯಾವ ರೀತಿ ನಾವು ಸ್ಮೋಕಿಂಗ್ ಅನ್ನು ಬಿಡಬಹುದು. ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಒಂದೇದ್ ನೋಡ್ರಿ, ಸ್ಮೋಕಿಂಗ್ ಅಂದ್ರೆ ಏನು. ನೀವು ಬೀಡಿ ಸೇದ್ತೀರಿ, ಸಿಗರೇಟ್ ಸೇದ್ತೀರಿ, ಅದು ನಮ್ ಬಹಳ ಜನ ಮಾಡ್ತಾರೆ. ಇತ್ತಿತ್ತಲಾಗಿ ಸಣ್ಣ ಸಣ್ಣ ಹುಡುಗರು, ಕಾಲೇಜ್ ಹೋಗೋ ಹುಡುಗರು ಎಲ್ಲಾರು ಮಾಡಾವಂತಾರ್ರಿ. ಸೊ ಅದಕ್ಕೆ ಸ್ಮೋಕಿಂಗ್ ಅಂತ ಕರೀತಾರ. ಈಗ ಸ್ಮೋಕಿಂಗ್ ಮಾಡ್ಲಿಕ್ಕೆ ಕಾರಣಗಳು ಏನು, ಕಾರಣ ಏನು, ಸ್ಮೋಕಿಂಗ್ ನಾವು ಎದಕ್ ಮಾಡ್ತೀವಿ. ಒಂದೇದ್ ನೋಡ್ರಿ, ಎನ್ವೈರನ್ಮೆಂಟಲ್ ಕಾಸಸ್. ನಾವು ಎಂತ ವಾತಾವರಣದಾಗ ಇರ್ತೀವಿ, ನಾವು ಯಾರ ಜೊತೆ ಕುಂದಿರ್ತೀವಿ, ಯಾರ ಜೊತೆ ನಿಂದಿರ್ತೀವಿ, ಯಾರ ಜೊತೆ ಓಡಾಡಕ್ ಕುಂತೀವಿ, ಅವ್ರು ಎಲ್ಲಾದ್ರದಾಗೂ ಸ್ಮೋಕಿಂಗ್ ಹ್ಯಾಬಿಟ್ ಕಾಮನ್ ಐತಂದ್ರ ನೀವು ಕೂಡ ಸ್ಮೋಕಿಂಗ್ ಮಾಡೋದು ಸಹಜ ಆಗ್ಬಿಡ್ತೈತ್ರಿ. ಎರಡನೇ ಕಾರಣ ಏನಪ್ಪಾ ಅಂದ್ರ ಪ್ಯಾರೆಂಟಲ್ ಸ್ಮೋಕಿಂಗ್. ನಿಮ್ಮ ಮನ್ಯಾಗ ನಿಮ್ಮ ತಂದೆ ತಾಯಿ ಇಲ್ಲ ನಿಮ್ಮ ಮನ್ಯಾಗ ಯಾರ ಹಿರಿಯರು ಯಾರ ಸೇದ್ತಾರಂದ್ರ, ಸ್ಮೋಕ್ ಮಾಡ್ತಾರಂದ್ರ, ಬೀಡಿ ಚುಟ್ಟ ಸಿಗರೇಟ್ ಸೇದ್ತಾರಂದ್ರ ನೀವು ಕೂಡ ಅದನ್ನೇ ಮುಂದೆ ಮಾಡ್ಬೋದನ್ನ ಪ್ರೊಬಾಬಿಲಿಟಿ ಬಹಳ ಜಾಸ್ತಿ ಆಗ್ತೈತ್ರಿ. ಇಲ್ಲ ನಿಮ್ಮ ಮನ್ಯಾಗ ನಿಮ್ದು ರಿಲೇಷನ್ ಯಾರು ಇರ್ತಾರ ನೋಡ್ರಿ, ಅವ್ರೇನ್ರ ಸೇದ್ತಾರಂದ್ರ, ನಿಮ್ ಫ್ರೆಂಡ್ಸ್ ಸೇದ್ತಾರಂದ್ರ, ಇಲ್ಲ ಅಡ್ವರ್ಟೈಸಿಂಗ್ ನೀವು ನೋಡಾಕ್ ಕುಂತೀರಂದ್ರ, ಇಲ್ಲ ಫಿಲ್ಮ್ಸ್ನಾಗ ನೋಡ್ತೀರಿ ಆಕ್ಟ್ರೆಸ್ ಸೇದೋದು, ಸೀರಿಯಲ್ಸ್ನಾಗ ನೋಡ್ತೀರಿ. ಸೊ ಎಲ್ಲ ಏನ್ ಮಾಡ್ತಪ್ಪ ಅಂದ್ರ ನಮ್ ಯಂಗ್ ಹುಡುಗರು ಏನಿರ್ತಾರ ನೋಡ್ರಿ ಅವ್ರಿಗೆ ಟಾರ್ಗೆಟ್ ಮಾಡಿಬಿಡ್ತೈತಿ. ಇಲ್ಲ ಬಡ ಜನ ಏನಿರ್ತೈತಿ ನೋಡ್ರಿ ಅವ್ರಿಗೆ ಟಾರ್ಗೆಟ್ ಮಾಡಿಬಿಡ್ತಾರೆ. ಇದ್ರ ಸಂಬಂಧ ಇದ್ರ ಪ್ರಚಾರ ಪ್ರಸಾರ ಈ ಮಾಧ್ಯಮದಿಂದ ಬಹಳ ಜಾಸ್ತಿ ಆಗ್ತೈತಲ್ಲ, ಅದ್ರ ಸಂಬಂಧ ಅವರು ಈ ಸ್ಮೋಕಿಂಗಿಗೆ ಬಹಳ ಜಾಸ್ತಿ ಪ್ರೋನ್ ಆಗಿಬಿಡ್ತಾರ್ರಿ. ಇದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರ ಬಿಹೇವಿಯರಲ್ ಚೇಂಜಸ್. ನೀವೇನ್ರ ಹುಡುಗರು, ಸಣ್ಣ ಹುಡುಗರು ಅದ್ರಿ, ನಾವು ಸ್ಕೂಲ್ನಾಗ ಕಾಲೇಜ್ನಾಗ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ, ಒಳ್ಳೆ ಓದಕ್ ಆಗ್ತಾ ಇಲ್ಲ, ಅದ್ರ ಸಂಬಂಧ ಕುಗ್ಗಿದಿರಂದ್ರ, ಇಲ್ಲ ನೀವು ಕಾಲೇಜ್ ಡ್ರಾಪ್ ಔಟ್ ಆಗಿರಂದ್ರ, ಇಲ್ಲ ಬಹಳ ಜಾಸ್ತಿ ನೀವು ಮದಿರಾ ಸೇವನೆ ಮಾಡ್ತೀರಿ, ಸೇರೆ ಬಹಳ ಜಾಸ್ತಿ ಕುಡಿತೀರಿ, ಮಿತಿ ಮೀರಿ ಕುಡಿತೀರಂದ್ರ ಅಂತರ್ಗೆ ಸ್ಮೋಕಿಂಗ್ ಮಾಡ್ಲಿಕ್ಕೆ ಬಹಳ ಜಾಸ್ತಿ ಅವ್ರು ಪ್ರೋನ್ ಆಗ್ತಾರ್ರಿ. ಸ್ಮೋಕಿಂಗ್ ಅಂತಾರ ಜನ ಎಲ್ಲ ಮಾಡೇ ಮಾಡ್ತಾರ. ಮತ್ತ ಸ್ಮೋಕಿಂಗ್ ಯಾವ ಜನದಾಗ ಬಹಳ ಕಾಮನ್ ಇರ್ತೈತೆ ಅಂದ್ರ, ನಿಮ್ಗೆ ಏನರ ಮನೋವಿಕಾರ ಐತಿ, ಸೈಕ್ಯಾಟ್ರಿಕ್ ಡಿಸೀಸ್ ಐತಂದ್ರ, ಇಲ್ಲ ಯಾರಿಗೆ ಕೆಲಸ ಇಲ್ಲ, ನೀವು ಬಹಳ ದೊಡ್ಡ ದೊಡ್ಡ ಡಿಗ್ರಿ ತಗೊಂಡ್ಬಿಟ್ರಿ, ನಿಮ್ ಕೆಲಸ ಸಿಗ್ತಾ ಇಲ್ಲ, ಇಲ್ಲ ನಿಮ್ ಕೆಲಸ ಇಲ್ಲ, ದುಡಿಮಿಲ್ಲ ಅಂದ್ರ ನೀವು ಸ್ಮೋಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ನೀವು ಬಹಳ ಜಾಸ್ತಿ ಕುಡಿತೀರಿ ಅಂದ್ರೆ ನೀವು ಸ್ಮೋಕಿಂಗ್ ಮಾಡೋ ಸಾಧ್ಯತೆ ಜಾಸ್ತಿ ಆಗುತ್ತಾ. ಇಲ್ಲ ಯಾವ ತಂದೆ ತಾಯಿ ಒಬ್ಬರೇ ಇರ್ತಾರ್ರಿ, ಮಕ್ಳ ಜೊತೆಗಿರಂಗಿಲ್ಲ, ಇಲ್ಲ ಡಿವೋರ್ಸ್ ಆಗಿರ್ತೈತಿ, ಇಂಥವೆಲ್ಲ ಕಾರಣದ ಸಂಬಂಧ ಸ್ಮೋಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ. ನೀವು ಡ್ರಗ್ ಅಡಿಕ್ಟ್ಸ್ ಅದಿರಂದ್ರ ಸ್ಮೋಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ನೀವು ಡಿಪ್ರೆಸಿವ್ ಡಿಸಾರ್ಡರ್ನಾಗ ಅದಿರಂದ್ರ ಸ್ಮೋಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ನಿಮ್ಗೆ ಮನಿ ಇಲ್ಲ, ಏನಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಸ್ಮೋಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ನೀವು ಕೈದಿ ಅದಿರಿ, ಪ್ರಿಸನರ್ ಅದಿರಿ ಅಂದ್ರೆ ಸ್ಮೋಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇಲ್ಲ ನಿಮ್ಗೆ ಏನಾರ ನ್ಯೂರೋಟಿಕ್ ಡಿಸಾರ್ಡರ್ ಸಮಸ್ಯೆ ಅದಾವ ಅಂದ್ರೆ ಸ್ಮೋಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ಇವೆಲ್ಲ ಇದಕ್ಕ ಕಾರಣಗಳು ಆಗ್ತಾವ್ರಿ. ನೀವು ನೋಡ್ರಿ, ಒಂದು ಸಿಗರೇಟ್ ಏನ್ ಸೇದ್ತೀರಿ ಅದ್ರಲಿಂತ್ರ ನೀವು ನಿಮ್ ದೇಹದ ಒಳಗಡೆ 4,000 ಕೆಮಿಕಲ್ಸ್ ಗಳನ್ನ ಒಳಗಡೆ ತಗೊಂತೀರಿ. ಉದಾಹರಣೆಗೆ ಯಾವಪ್ಪ ಅಂದ್ರ ನಿಕೋಟಿನ್, ಕಾರ್ಬನ್ ಮೊನಾಕ್ಸೈಡ್, ಅಮೋನಿಯಾ, ಆರ್ಸೆನಿಕ್, ಇದೇ ರೀತಿ ಬಹಳಷ್ಟು ಕೆಮಿಕಲ್ ನೀವು ನಿಮ್ ದೇಹದ ಒಳಗಡೆ ತಗೊಂತೀರ್ರಿ. ಈಗ ಬರೇ ತಂಬಾಕದ ಬಗ್ಗೆ ಮಾತಾಡ್ಬೇಕಂದ್ರ ಯಾವ್ದು ಸಿಗರೇಟ್ದಾಗ ಮತ್ತೆ ಬೀಡಿಯಾಗ ಕಾಮನ್ ಇರ್ತೈತಲ್ಲ, ಬರೇ ಆ ತಂಬಾಕದ ಒಳಗಡೆ 50 ಕೆಮಿಕಲ್ಸ್ ಇರ್ತಾವ್ರಿ. ಎದ್ರ ಸಂಬಂಧ ನಿಮ್ಗ ಲಂಗ್ಸ್ ಕ್ಯಾನ್ಸರ್ ಆಗುತ್ತ, ನಿಮ್ ಶ್ವಾಸಕೋಶದ ಕ್ಯಾನ್ಸರ್ ಆಗುತ್ತ, ನಿಮ್ಮ ಗಂಟ್ಲದ ಕ್ಯಾನ್ಸರ್ ಆಗುತ್ತ, ಬಾಯಿ ಕ್ಯಾನ್ಸರು, ಮೂತ್ರಕೋಶದ ಕ್ಯಾನ್ಸರು, ಕಿಡ್ನಿ ಕ್ಯಾನ್ಸರು, ಇದ್ರ ಸಂಬಂಧನ ಆಗ್ತೈತ್ರಿ. ಈಗ ಸಿಗರೇಟ್ ಒಳಗಡೆ ನಿಕೋಟಿನ್ ಏನ್ ಇರ್ತೈತೆ ನೋಡ್ರಿ, ಅದು ಯಾವ ರೀತಿ ಕೆಲಸ ಮಾಡುತ್ತಾ. ಸೊ ನೋಡ್ರಿ, ನೀವು ಯಾವಾಗ ಸ್ಮೋಕ್ ಮಾಡ್ತೀರಿ, ಸೊ ಅದ್ರೊಳಗೆ ನಿಕೋಟಿನ್ ಇರ್ತೈತಲ್ಲ, ಅದು ಏನ್ ಮಾಡ್ತೈತಪ್ಪ ಅಂದ್ರ ಅಡ್ರಿನಲಿನ್ ನಿಮ್ ರಕ್ತದ ಒಳಗಡೆ ಬಿಡ್ತೈತ್ರಿ. ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರ ನಿಮ್ ಎದಿ ಬಡ್ತ ಜಾಸ್ತಿ ಆಗಿಬಿಡ್ತೈತಿ, ನಿಮ್ದು BP ಜಾಸ್ತಿ ಆಗುತ್ತ, ಮತ್ತೆ ನಿಮ್ದು ಆರ್ಟ್ರೀಸ್ ಏನಿರ್ತಾವ ನೋಡ್ರಿ ಅವು ಕನ್ಸ್ಟ್ರಿಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅಂದ್ರ ನಿಮ್ ನಳಿ ಏನಿರ್ತಾವ ನೋಡ್ರಿ ಅವನ್ನ ತೆಳ್ಳಗ್ ಮಾಡ್ಬಿಡ್ತೈತಿ. ಅದ್ರ ಸಂಬಂಧ ಅಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತೈತ್ರಿ. ಮತ್ತ ಸ್ಮೋಕ್ ಮಾಡ್ತಿರಲ್ಲ ನಿಮ್ ಸಿಗರೇಟ್, ಅದ್ರೊಳಗಡೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಕೆಮಿಕಲ್ ಇರ್ತೈತಿ. ಅದೇನ್ ಮಾಡ್ತೈತಪ್ಪ ಅಂದ್ರ ಅದು ನಿಮ್ ಹಿಮೋಗ್ಲೋಬಿನ್ ಜೊತೆಗೆ ಸೇರ್ಕೊಂತೈತ್ರಿ. ಮತ್ತ
ಆ ಹಿಮೋಗ್ಲೋಬಿನ್ ಆಕ್ಸಿಜನ್ ಕ್ಯಾರಿ ಮಾಡ್ತಿರ್ತೈತ್ರಿ. ಸೊ ಅದ್ರ ಆಕ್ಸಿಜನ್ ಕ್ಯಾರಿ ಕೆಪಾಸಿಟಿನ ಇದು ಕಡಿಮೆ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ ದೇಹದೊಳಗಡೆ ಆಕ್ಸಿಜನ್ ಲೆವೆಲ್ಸ್ ಏನಿರ್ತಾವ ನೋಡ್ರಿ ಅವು ಕಡಿಮೆ ಆಗಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗ ತೇಕ್ ಬರ್ಲಿಕ್ಕೆ ಶುರು ಆಗಿಬಿಡ್ತೈತಿ, ಬ್ರೆತ್ಲೆಸ್ನೆಸ್ ಆಗಾಕ ಶುರು ಆಗಿಬಿಡ್ತೈತ್ರಿ. ಮತ್ತೀಗ ನೆಕ್ಸ್ಟ್ ಟಾರ್ ಬಗ್ಗೆ ಹೇಳ್ಕೊಡ್ತೀನಿ. ಟಾರ್ ಅಂದ್ರೆ ಏನು? ಸೊ ಟಾರ್ ನೋಡ್ರಿ ಇದು ಕಲೆಕ್ಟಿವ್ ಹೆಸರು ರೀ. ಬಹಳಷ್ಟು ಕೆಮಿಕಲ್ಸ್ ಏನಿರ್ತಾವ ನೀವು ಸ್ಮೋಕ್ ಮಾಡ್ತಿರಲ್ಲ ಅದ್ರದ್ದು ಕಲೆಕ್ಟಿವ್ ಹೆಸರು, ಅದಕ್ಕೆ ಟಾರ್ ಅಂತ ಕರೀತಾರ. ಸೊ ನೋಡ್ರಿ ನೀವು ಯಾವಾಗ ತಂಬಾಕು ಅವಶೇಷ ರೀ ಇದು ನೋಡ್ರಿ ನೋಡಕ್ ಹೆಂಗಿರ್ತೈತಿ ಅಂದ್ರೆ ಚಿಪ್ 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 ಪದಾರ್ಥದ ತರ ಇರ್ತೈತಿ. ಇದು ಏನ್ ಮಾಡ್ತೈತಪ್ಪ ಅಂದ್ರ ನೀವು ಸ್ಮೋಕ್ ಮಾಡ್ತೀರಿ ನೋಡ್ರಿ, ಸಿಗರೇಟ್ ಒಳಗೆ ತಂಬಾಕು ಇರ್ತೈತಿ. ನೀವು ಸ್ಮೋಕ್ ಮಾಡ್ತಿರಲ್ಲ ಒಳಗಡೆ ಹೋಗಿ ನಿಮ್ ಶ್ವಾಸಕೋಶ ನಳಿ ಏನಿರ್ತೈತಿ ಅದ್ರ ಮೇಲೆ ಹೋಗಿ ಇದು ಅಂಟ್ಕೊಂಡ್ಬಿಡ್ತೈತಿ. ಅದ್ರ ಸಂಬಂಧ ಇದು ನಿಮ್ಗ ಲಂಗ್ ಕ್ಯಾನ್ಸರ್ ಮಾಡ್ತೈತ್ರಿ. ಈಗ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೇನೆ, ನೀವು ಬಹಳ ವರ್ಷಾಂಗಟ್ಲೆ ಅಂತ ಸ್ಮೋಕಿಂಗ್ ಮಾಡಾವಂತೀರಿ, ಬೀಡಿ ಸೇದಾವಂತೀರಿ, ಸಿಗರೇಟ್ ಸೇದಾವಂತೀರಂದ್ರ ನಿಮ್ಮ ದೇಹದ ಮೇಲೆ ಏನೇನು ಇದ್ರದ್ದು ಪರಿಣಾಮ ಆಗ್ತೈತಿ. ಸೊ ನಿಮ್ಗೇನ್ ದುಷ್ಪರಿಣಾಮ ಇದ್ರಲ್ಲಿ ಆಗುತ್ತಾ? ಒಂದನೇದು ನೋಡ್ರಿ, ಇದು ನಿಮ್ದು ಆಯಾಸ್, ನಿಮ್ ಲೈಫ್ ಸ್ಪ್ಯಾನ್ ಇರ್ತೈತಿ, ನಿಮ್ಮ ಆಯು ಏನಿರ್ತೈತಿ ಅದನ್ನ ಕಡಿಮೆ ಮಾಡ್ಬಿಡ್ತೈತಿ. ನೀವು ಪ್ರತಿ ಸಿಗರೇಟ್ ಏನ್ ಸ್ಮೋಕ್ ಮಾಡ್ತೀರಿ ನೋಡ್ರಿ ಅದರಲ್ಲಿ ನಿಮ್ ಜೀವನದ್ದು 5 ನಿಮಿಷ ಪ್ರತಿ ಸಿಗರೇಟ್ ಕಡಿಮೆ ಮಾಡ್ತೈತ್ರಿ. ಈಗ ಯಾರು ಸ್ಮೋಕ್ ಮಾಡ್ತಾರ ಅವ್ರ ಜೀವನದ್ದು 10-15 ವರ್ಷ ಕಡಿಮೆ ಆಗಿಬಿಡ್ತೈತ್ರಿ ಕಂಪೇರ್ಡ್ ಟು ನಾನ್ ಸ್ಮೋಕರ್. ಯಾರು ಸ್ಮೋಕ್ ಮಾಡಂಗಿಲ್ಲ ಅವ್ರು ಕಂಪೇರ್ ಮಾಡಿದ್ರೆ ನಿಮ್ ಜೀವನದ 10-15 ವರ್ಷ ಕಡಿಮೆ ಆಗಿಬಿಡ್ತೈತಿ. ಮತ್ತೆ ನೀವು ಸ್ಮೋಕ್ ಮಾಡ್ತೀರಂದ್ರ ಬೀಡಿ ಸಿಗರೇಟ್ ಸ್ಮೋಕ್ ಮಾಡ್ತೀರಂದ್ರೆ ನಿಮ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ತೈತ್ರಿ. ಬಾಯಿ ಕ್ಯಾನ್ಸರು, ಗಂಟ್ಲ ಕ್ಯಾನ್ಸರು, ಮತ್ತ ನಿಮ್ದು ಶ್ವಾಸ ನಳಿ ಏನಿರ್ತೈತಿ ಅದ್ರ ಕ್ಯಾನ್ಸರು 10 ಟೈಮ್ಸ್ ಜಾಸ್ತಿ ಆಗ್ತೈತ್ರಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಕಂಪೇರ್ಡ್ ಟು ನಾನ್ ಸ್ಮೋಕರ್, ಯಾರು ಒಟ್ಟ ಸೇದಂಗಿಲ್ಲ. ಮತ್ ನೀವು ಸ್ಮೋಕಿಂಗ್ ಮಾಡ್ತೀರಂದ್ರ ನಿಮ್ಗ ಎದಿ ಸಮಸ್ಯೆ, ಶ್ವಾಸಕೋಶ ಸಮಸ್ಯೆ ಆಗೋ ಸಂಭಾವನೆ ಬಹಳ ಜಾಸ್ತಿ ಆಗ್ತೈತಿ. ಇದು ಏನ್ ಮಾಡಿ ನೀವು ಸ್ಮೋಕ್ ಮಾಡ್ತಿರಲ್ಲ ಸಿಗರೇಟು ಬೀಡಿ, ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರ ನಿಮ್ ಶ್ವಾಸಕೋಶ ಒಳಗಡೆ ಏರ್ ಸ್ಯಾಕ್ಸ್ ಏನಿರ್ತಾವ ಅವು ಡಿಸ್ಟ್ರಕ್ಟ್ ಆಗಿಬಿಡ್ತಾವ, ಅವನ್ನ ಪೂರ್ತಿ ಕೆಡಿಸ್ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಎಂಫೈಸಿಮಾ, ನಿಮೋನಿಯಾ ಆಗ್ತೈತ್ರಿ, ಬ್ರಾಂಕೈಟಿಸ್ ಆಗ್ತೈತಿ, ಇಲ್ಲ ಸ್ಮೋಕರ್ಸ್ ಕಫ್ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ. ನೀವು ಸ್ಮೋಕಿಂಗ್ ಮಾಡ್ತೀರಂದ್ರ ಇದು ನಿಮ್ದು ಹೃದಯ, ಹಾರ್ಟು ಮತ್ತ ಅಲ್ಲಿ ರಕ್ತ ಸಂಚಾರವನ್ನು ಕೂಡ ಇಫೆಕ್ಟ್ ಮಾಡ್ತೈತ್ರಿ. ನೀವು ಬಹಳ ಜಾಸ್ತಿ ಸ್ಮೋಕ್ ಮಾಡ್ತೀರಿ, ವರ್ಷಾಂಗಟ್ಲೆ ಸ್ಮೋಕ್ ಮಾಡಂತೀರಂದ್ರ ಇದು ನಿಮ್ಗ ಕೊರೋನರಿ ಹಾರ್ಟ್ ಡಿಸೀಸ್ ಆಗೋ ಸಾಧ್ಯತೆ ದುಪ್ಪಟ್ಟಾಗಿಬಿಡ್ತೈತ್ರಿ ಕಂಪೇರ್ಡ್ ಟು ಅ ನಾನ್ ಸ್ಮೋಕರ್, ಯಾರು ಒಟ್ಟ ಸ್ಮೋಕ್ ಮಾಡಂಗಿಲ್ಲ. ಮತ್ತ ನಿಮ್ಗೇನ್ರ ಹೈ BP ಸಮಸ್ಯೆ ಐತಿ, ಹೈ ಕೊಲೆಸ್ಟ್ರಾಲ್ ಸಮಸ್ಯೆ ಐತಿ, ಇಲ್ಲ ಮೊದ್ಲಾಕಿಂತ ಕೊರೋನರಿ ಹಾರ್ಟ್ ಡಿಸೀಸ್ ಐತಿ ಅಂತದ್ರಾಗ ನೀವು ಸ್ಮೋಕಿಂಗ್ ಮಾಡಂತೀರಂದ್ರ ಇದು ನಿಮ್ ಪ್ರಾಣಕ್ಕ ಅಪಾಯ ಆಗತ್ರಿ. ಈಗ ನೀವೇನ್ರ ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತೀರಿ, ನೀವು ಡಯಾಬಿಟಿಕ್ ಪೇಷಂಟ್ ಅದಿರಂದ್ರ ಸೊ ನೋಡ್ರಿ, ಯಾರು ಡಯಾಬಿಟಿಕ್ ಪೇಷಂಟ್ ಅದಾರ ಅವರು ಸಿಗರೇಟು ಬೀಡಿ ಕೂಡ ಸ್ಮೋಕ್ ಮಾಡ್ತಾರಂದ್ರ ಅವ್ರದ್ರಾಗ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ 3 ಪಟ್ಟು ಜಾಸ್ತಿ ಆಗಿಬಿಡ್ತೈತ್ರಿ. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಮಹಿಳೆಯವ್ರು ಏನ್ ಸ್ಮೋಕಿಂಗ್ ಮಾಡ್ತಾರ ನೋಡ್ರಿ, ಸೊ ಅವ್ರ ದೇಹದ ಮೇಲೆ ಇದ್ರದ್ದು ಏನೇನ್ ಪರಿಣಾಮ ಆಗುತ್ತಾರ ತಿಳಿಸ್ಕೊಡ್ತೀನಿ ನೋಡ್ರಿ. ಯಾವ ಮಹಿಳೆಯವರು ಬಹಳ ಜಾಸ್ತಿ ಸಿಗರೇಟ್ ಸ್ಮೋಕ್ ಮಾಡ್ತಾರ ಅದ್ರ ಜೊತೆಗೆ ಅವ್ರ ಏನ್ರ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೊಳಕ್ ಕುಂತಾರಂದ್ರ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭಾವನೆ ಜಾಸ್ತಿ ಆಗುತ್ತಾ, ಮತ್ತ ಅವ್ರಿಗೆ ಸ್ಟ್ರೋಕ್ ಆಗೋ ಸಂಭಾವನೆ ಜಾಸ್ತಿ ಆಗಿಬಿಡ್ತೈತ್ರಿ. ಮತ್ತ ಮಹಿಳೆ ಯಾರು ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತಾಳ ಅವ್ರಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗೋದು ಚಾನ್ಸಸ್ ದುಪ್ಪಟ್ಟಾಗಿಬಿಡ್ತೈತ್ರಿ ಕಂಪೇರ್ಡ್ ಟು ನಾನ್ ಸ್ಮೋಕರ್. ಯಾವ ಮಹಿಳೆ ಒಟ್ಟ ಸ್ಮೋಕ್ ಮಾಡಂಗಿಲ್ಲ ಅವ್ರಿಗೆ ಕಂಪೇರ್ ಮಾಡೋದು ನಿಮ್ಗೆ ಸರ್ವೈಕಲ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ. ಮತ್ ಯಾವ ಮಹಿಳೆಯವರು ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತಾರ, ವರ್ಷಾಂಗಟ್ಲೆ ಸ್ಮೋಕ್ ಮಾಡಂತಾರ ಅವ್ರಿಗೆ ಮೆನೋಪಾಸ್ ಕೂಡ 3-4 ವರ್ಷ ಮೊದ್ಲೇ ಆಗ್ತೈತ್ರಿ. ಮೆನೋಪಾಸ್ ಅಂದ್ರ ಮಹಿಳೆಯವ್ರದ್ದು ಒಂದು ವಯಸ್ಸಾದ್ಮೇಲೆ ಮುಟ್ಟು ನಿಂತು ಹೋಗುತ್ತಾ, ಅವ್ರದ್ದು ಮೆನ್ಸ್ಟ್ರಲ್ ಸೈಕಲ್ ನಿಂತು ಹೋಗುತ್ತೆ ನೋಡ್ರಿ. ಅದು ನಾನ್ ಸ್ಮೋಕರ್ ಯಾರು ಒಟ್ಟ ಸ್ಮೋಕ್ ಮಾಡಂಗಿಲ್ಲ ಅವ್ರು ಕಂಪೇರ್ ಮಾಡಿದ್ರೆ ನಿಮ್ಗ 3-4 ವರ್ಷ ಮೊದ್ಲೇ ನಿಂತು ಹೋಗ್ತೈತ್ರಿ. ಈಗ ಮಹಿಳೆಯವರು ಯಾರು ಪ್ರೆಗ್ನೆಂಟ್ ಅದಾರ, ಪ್ರೆಗ್ನೆನ್ಸಿ ಟೈಮ್ನ ನೀವು ಏನ್ರ ಸ್ಮೋಕಿಂಗ್ ಮಾಡಂತೀರಂದ್ರ ಇದ್ರ ಇಫೆಕ್ಟ್ ಏನೇನ್ ನಿಮ್ಮ ಮೈ ಮೇಲೆ ಆಗುತ್ತಾ. ಸೊ ನೋಡ್ರಿ, ನೀವೇನ್ರ ಸಿಗರೇಟ್ ಸ್ಮೋಕ್ ಮಾಡಂತೀರಂದ್ರ ನಿಕೋಟಿನಾಮೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಏನ್ ಮಾಡುತ್ತಪ್ಪ ಅಂದ್ರ ನಿಮ್ ಬೇಬಿಗೆ ಹಾರ್ಮ್ ಮಾಡ್ತೈತಿ, ಮಕ್ಕಳದು ಬೆಳವಣಿಗೆ ನಿಂತು ಹೋಗ್ತೈತ್ರಿ, ಮತ್ತ ಅವ್ರ ತೂಕ ಏನಿರ್ತೈತಿ ಬಹಳ ಕಡಿಮೆ ಆಗಿಬಿಡ್ತೈತಿ. ಮತ್ತ ನಿಮ್ಗ ಪ್ರೀ ಮೆಚ್ಯೂರ್ ಡೆಲಿವರಿ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗುತ್ತೆ. ಅಂದ್ರ ನಿಮ್ಗ ಡೆಲಿವರಿಗೆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಡೇಟ್ ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಮೊದ್ಲೇ ಡೆಲಿವರಿ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ. ಮತ್ತ ಸ್ಟಿಲ್ ಬರ್ತ್ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗ್ತೈತಿ. ಸ್ಟಿಲ್ ಬರ್ತ್ ಅಂದ್ರ ಮಕ್ಕಳು ಹುಟ್ಟಿದ ತಕ್ಷಣ ಮೃತ ಬರ್ತಾರಲ್ರಿ, ಸತ್ತಿದ ಮಕ್ಕಳ ಬರ್ತಾರಲ್ಲ ಅದಕ್ಕೆ ಸ್ಟಿಲ್ ಬರ್ತ್ ಅಂತಾರ್ರಿ. ಮತ್ತ ಮಕ್ಕಳದಾಗ ಇದು ಡಿಫೆನ್ಸ್ ಮೆಕ್ಯಾನಿಸಮ್ ನ ಬಹಳ ಕಡಿಮೆ ಮಾಡಿಬಿಡ್ತೈತಿ.
ಈಗ ನೀವು ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತೀರಂದ್ರೆ ನಿಮ್ಮ ಅಪಿಯರೆನ್ಸ್ ಮೇಲೆ ಇದ್ರದ್ದು ಏನೇನು ಇಫೆಕ್ಟ್ ಬೀಳುತ್ತಾ. ಸೊ ನೋಡ್ರಿ, ನೀವು ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತೀರಂದ್ರೆ ಇದು ಬ್ಲಡ್ ವೆಸಲ್ಸ್, ನಿಮ್ಮ ತ್ವಚಾದ ಬ್ಲಡ್ ವೆಸಲ್ಸ್ ಏನಿರ್ತಾವೆ ತ್ವಚಾ ತಳಗಡೆ, ಅದನ್ನ ಇಫೆಕ್ಟ್ ಮಾಡ್ತೈತ್ರಿ. ಮತ್ತು ನಿಮ್ಮ ಫೇಶಿಯಲ್ ಕಲರ್ ನಿಮ್ಮದು ಬೆಳ್ಳಗದಿರಂದ್ರೆ ನಿಮ್ಮ ತ್ವಚಾದಾಗ ಒಂದು ಚಮಕ್ ಐತಂದ್ರೆ ನಿಮ್ಮ ತ್ವಚವನ್ನು ಬಹಳ ಡಿಮ್ ಮಾಡಿಬಿಡ್ತೈತಿ. ನೀವು ನಿಮ್ಮ ಮುಖ ಏನಿರ್ತೈತಿ ನೋಡ್ರಿ ಬೆಳ್ಳಗೆ ಕಾಣಂಗಿಲ್ಲ, ಮತ್ತು ಮುಖ ಒಂದು ಪರಿ ಡಲ್ ಆಗಿಬಿಡ್ತೈತಿ. ಮತ್ತು ನೀವು ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತೀರಂದ್ರೆ ನಿಮ್ಮ ಬಾಯಿ ಸುತ್ತಾರದ, ಕಣ್ಣಿನ ಸುತ್ತಾರದ, ಇಲ್ಲ ನಿಮ್ಮ ಮುಖದ ಚರ್ಮ ಏನಿರ್ತೈತಿ ನೋಡ್ರಿ ಅದು ವಯಸ್ಸಾಗೋದಕ್ಕಿಂತ ಮೊದಲ ಮುದುಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಮತ್ತೆ ನೀವು ಬಹಳ ಜಾಸ್ತಿ ಸ್ಮೋಕಿಂಗ್ ಮಾಡ್ತೀರಂದ್ರೆ ನಿಮ್ಮ ಹಲ್ಲು ಏನಿರ್ತೈತಿ ನೋಡ್ರಿ ಹಲ್ಲಿನ ನ್ಯಾಚುರಲ್ ಕಲರ್ ಹೋಗಿಬಿಡ್ತಾವೆ, ಪೂರ ಹಳದಿ ಕರ್ರಗಾಗಿಬಿಡ್ತಾವೆ. ಮತ್ತು ನಿಮ್ಮ ಬಳ್ಳಿ ಏನಿರ್ತಾವೆ ನೋಡ್ರಿ ಅವು ಕೂಡ ಅದ್ರದ್ದು ಕಲರ್ ಕೂಡ ಚೇಂಜ್ ಆಗಿಬಿಡ್ತೈತ್ರಿ. ಈಗ ನಾನು ನಿಮ್ಗೆ ಲಾಸ್ಟ್ ಮತ್ತು ಬಹಳ ಇಂಪಾರ್ಟೆಂಟ್ ಏನು ಹೇಳ್ಕೊಡ್ತೀನಿ ಅಂದ್ರೆ ಸ್ಮೋಕಿಂಗ್ ಯಾವ ರೀತಿ ನೀವು ಬಿಡಬಹುದು. ಸೊ ಒಂದನೇದ್ರ ಸ್ಟೆಪ್ ಏನಪ್ಪ ಅಂದ್ರೆ ನಿಮ್ಗೆ ಯಾವಾಗಾದರೂ ನಾನೀಗ ಸೇದಬೇಕು ಅಂತ ನಿಮ್ಗೆ ಫೀಲಿಂಗ್ ಬಂದ್ರೆ ಅದನ್ನು ನೀವು ಡಿಲೇ ಮಾಡಿರಿ. ಈಗ ಸದ್ಯ ಬೇಡ, 1 ತಾಸು ಬಿಟ್ಟು, 2 ತಾಸು ಬಿಟ್ಟು, 3 ತಾಸು ಬಿಟ್ಟು ಹೋಗ್ತೀನಿ, ಈ ರೀತಿ ನೀವು ಡಿಲೇ ಮಾಡಬೇಕು. 2ನೇ ಸ್ಟೆಪ್ ಏನಪ್ಪ ಅಂದ್ರೆ ನೀವು ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಬೇಕು. ಬಾಬಾ ರಾಮದೇವ್ರು ಹೇಳ್ಕೊಡ್ತಾರೆ ನೋಡ್ರಿ, ಪೂರಕ ರೇಚಕ ಮಾಡಬೇಕು. ಉಸಿರು ಚಂದಾಗ ಒಳಗೆ ಎಳ್ಕೊರಿ, ಚಂದಾಗ ಹೊರಗೆ ಬಿಡ್ರಿ. 20-30 ಸುತ್ತಿ ಈ ರೀತಿ ಮಾಡ್ರಿ. ನಿಮ್ಗೆ ಸ್ಮೋಕ್ ಮಾಡೋದು ಅರ್ಜಿ ಏನಿರ್ತೈತಿ ನೋಡ್ರಿ ಅದು ಕಡಿಮೆ ಆಗಿಬಿಡ್ತೈತಿ. ಮತ್ತು ನೀವು ನೀರು ಕುಡಿತೀರಿ ನೋಡ್ರಿ ಹಗರ್ಕ ಕುಡಿಬೇಕು, ಸಿಪ್ ಬೈ ಸಿಪ್ ಕುಡಿಬೇಕು. ಒಮ್ಮಕ್ಳು ದಡ ಕುಡಿಯಕ್ಕೆ ಹೋಗ್ಬಿಟ್ರಿ, ಯಾಕಂದ್ರೆ ಸ್ಮೋಕಿಂಗ್ ಬಿಟ್ಟಿರ್ತಾರಲ್ಲ ಬಾಯಿ ಭಾಳ ಒಣಗ್ತೈತಿ. ಸೊ ಸಿಪ್ ಬೈ ಸಿಪ್ ಕುಡಿಬೇಕಾಗ್ತೈತ್ರಿ. ಮತ್ತು ಯಾವಾಗಲೂ ನಿಮ್ಮದು ತಲೆ ಏನಿದೆ ನೋಡ್ರಿ, ಮೆದುಳು ಏನಿದೆ ಅದನ್ನ ಒಟ್ಟ ಖಾಲಿ ಬಿಡಬೇಡ್ರಿ. ಏನರ ಒಂದು ಕೆಲಸ ಮಾಡ್ತಾ ಇರ್ರಿ. ನಿಮ್ದು ಏನರ ಕೆಲಸ ಆಗಿರ್ಬೋದು, ಇಲ್ಲ ನಿಮ್ಮಷ್ಟಕ್ಕೆ ನೀವು ಬ್ಯುಸಿ ಇಟ್ಕೋರಿ. ನಿಮ್ಗೆ ಏನು ಇಂಟ್ರೆಸ್ಟಿಂಗ್ ಅನಿಸ್ತೈತೆ ನೋಡ್ರಿ ಆ ಕೆಲಸ ಮಾಡ್ರಿ. ಆದ್ರೆ ಏನರ ಒಂದು ಮಾಡ್ತಾ ಇರ್ರಿ, ಸುಮ್ಮನೆ ಕುಂದ್ರಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ನಿಮ್ಮ ತಲೆ ಹಗಲ ಬರೀ ಅಲ್ಲೇ ಹೋಗ್ತೈತಿ. ನಿಮ್ಮಷ್ಟಕ್ಕೆ ನೀವು ಯಾವಾಗಲೂ ನಿಮ್ಮಷ್ಟಕ್ಕೆ ನೀವು ಬ್ಯುಸಿ ಇಟ್ಕೋಬೇಕು. ಇಲ್ಲ ಸ್ವಲ್ಪ ಜನರ ಮಧ್ಯದಲ್ಲಿ ಕುಂದ್ರಿ, ಮಾತಾಡ್ಕೊಂತ ಕುಂದ್ರಿ. ಯಾವಾಗಲೂ ನಿಮ್ಮ ಸ್ವಲ್ಪ ಬ್ಯುಸಿ ಇಟ್ಕೋಬೇಕು. ಮತ್ತು ನೀವು ದಿನಾ ಪ್ರಾಣಾಯಾಮ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಮತ್ತು ಧ್ಯಾನ ಮಾಡಬೇಕಾಗ್ತೈತಿ, ಮೆಡಿಟೇಷನ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ನೀವು ನಿಮ್ಮ ಮೆದುಳನ್ನು ಕಂಟ್ರೋಲಿಗೆ ತರ್ರಿ. ನೀವು ಕಂಟ್ರೋಲಿಗೆ ನಿಮ್ಮ ಕೈಯಾಗ ಮೆದುಳದ್ದು ಸಿಕ್ತಂದ್ರೆ, ಮೆದುಳು ನಿಮ್ಮ ಕಂಟ್ರೋಲ್ನಾಗ ಬಂತಂದ್ರೆ ನಿಮ್ಮದು ಸ್ಮೋಕ್ ಮಾಡೋ ಅರ್ಜಿ ಏನಿರ್ತೈತಿ ನೋಡ್ರಿ ಹೋಗೇ ಬಿಡ್ತೈತಿ. ಸೊ ಇಲ್ಲ ನೀವು ಭಾಳ ವರ್ಷಾಂಗಟ್ಲೆ ಮಾಡ್ಕೊತ ಬರೋವಂತೀರಿ, ಇವೆಲ್ಲ ಸ್ಟೆಪ್ ಮಾಡಿದ್ರೆ ನಿಮ್ಗೆ ಅದು ಪಾಸಿಬಲ್ ಆಗ್ತಾ ಇಲ್ಲ, ಅರ್ಜಿ ನಿಮ್ಗೆ ಹೋಗ್ತಾ ಇಲ್ಲ, ತಲುಪ್ ಹೋಗ್ತಾ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ನೀವು ಭೇಟಿ ಆರಿ, ಜನರಲ್ ಫಿಸಿಷಿಯನಿಗೆ ಭೇಟಿ ಆರಿ, ಇಲ್ಲ ಸೈಕ್ಯಾಟ್ರಿಕ್ ಡಾಕ್ಟರ್, ಮನೋರೋಗ ವಿಶೇಷಜ್ಞ ಏನಿರ್ತಾರೆ ಡಾಕ್ಟರ್, ಅವ್ರಿಗೆ ಭೇಟಿ ಆಗಿರಿ. ಸೈಕ್ಯಾಟ್ರಿಕ್ ಡಾಕ್ಟರ್ ಆಯುರ್ವೇದದಾಗೂ ಇರ್ತಾರೆ, ಅಲೋಪತಿದಾಗೂ ಇರ್ತಾರೆ. ಯಾವುದ್ರ ಡಾಕ್ಟ್ರಿಗೆ ನೀವು ಭೇಟಿ ಆಗ್ಬೋದು, ಆ ಡಾಕ್ಟರ್ ನಿಮ್ಗೆ ಹೆಲ್ಪ್ ಮಾಡಿ ಕೊಡ್ತಾರೆ, ನಿಮ್ಗೆ ಮೆಡಿಸಿನ್ಸ್ ಕೊಡ್ತಾರೆ. ಮತ್ತು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ದು ಹಿಸ್ಟ್ರಿ ತೊಗೊಂತಾರ, ಮತ್ತು ನಿಮ್ಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಯಾವ ರೀತಿ ನೀವು ಒಂದೊಂದು ಸ್ಟೆಪ್ನಾಗ ಹೆಂಗೆ ಬಿಡಬೇಕು ಸಿಗರೇಟ್ ಸ್ಮೋಕಿಂಗನ್ನು ನಿಮ್ಗೆ ಹೇಳ್ಕೊಡ್ತಾರೆ. ಅದರಲ್ಲೇ ನಿಮ್ಗೆ ಅದು ತಲೆಬೇನಿರ್ತೈತೆ ನೋಡ್ರಿ ಹೋಗಿಬಿಡ್ತೈತಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಟಾಪಿಕ್ಸ್ ಬಗ್ಗೆ ವಿಡಿಯೋ ಪಡಿಬೇಕಾ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ಬಿಡ್ರಿ. ಅದನ್ನ ಒತ್ತಿದ್ರೆ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.